ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬಟ್ ಇವತ್ತು ನಾನು ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ಸ್ವಲ್ಪ ಕ್ಲೀನಿಂಗ್ ನಡೀತಾ ಇದೆ. ಬಟ್ ಕ್ಲೀನಿಂಗ್ ವ್ಲಾಗ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಾಯಿಲ್ಲ. ಏಕೆಂತ ಅಂದರೆ ನನ್ನ ಮಗ ಅಂತೂ ನಿಜವಾಗ್ಲೂ ಈ ನಡುವೆ ಅಂತೂ ತುಂಬ ತುಂಟಾಗ್ಬಿಟ್ಟಿದ್ದಾನೆ. ಸೊ ನನಗಂತೂ ನನ್ನ ಮಗನಿಂದನೇ ಯಾವುದೇ ವ್ಲಾಗ್ ಮಾಡೋಕ್ಕಾಗ್ತಾ ಇಲ್ಲ. ಕೆಲವೊಂದು ಟೈಮಲ್ಲಿ ವ್ಲಾಗ್ ಮಾಡಬೇಕು, ಎವ್ರಿಡೇ ವ್ಲಾಗ್ ಮಾಡ್ಬೇಕು ಅಂದ್ಕೊಳ್ತೀನಿ, ಬಟ್ ಆಗ್ತಾನೇ ಇಲ್ಲ. ಏಕೆಂತ ಅಂದರೆ ನನ್ನ ಮಗ ತುಂಬ ಆಟ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಏಕೆಂದರೆ ಕಿಚನ್ ಶೆಲ್ಫ್ ಮೇಲೆ ಹತ್ತೋದು ಈ ರೀತಿ ಮಾಡೋದು ತುಂಬ ತುಂಟಾಗೋಗಿದ್ದಾನೆ. ಹಾಗಾಗಿ ಸ್ವಲ್ಪ ವ್ಲಾಗ್ಸು ಕಡಿಮೆ ಆಗ್ತಿದೆ. ಹಾಗಾಗಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ. ಇನ್ನು ಮುಂದೆ ವ್ಲಾಗ್ಸ್ನ ರೆಗ್ಯುಲರಾಗಿ ಹಾಕಬೇಕಂತ ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಯಾವಾಗಿಂದ ಆಗುತ್ತೋ ಗೊತ್ತಿಲ್ಲ. ಸೊ ಫೈನಲಾಗಿ ನಾನು ಸಂಡೇ ಈವ್ನಿಂಗ್ ಅಂದರೆ ಆಲ್ರೆಡಿ ನೈಟ್ ಆಗ್ತಾಯಿದೆ, ಒಂದು 7 o'clock ಆಗಿರಬೇಕು. 7 o'clock ನಾನು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾನು ನನ್ನ ಮಕ್ಕಳು 3 ಜನ ಇರೋದು. ಸೊ ನನ್ನ ಹಸ್ಬೆಂಡು ಟ್ರಿಪ್ಪಿಗೆ ಹೋಗಿದ್ದಾರೆ. ಸೊ ಅಂದರೆ ಸಂಘದಿಂದ ಟ್ರಿಪ್ ಹಾಕಿದ್ದಾರೆ. ಹಾಗಾಗಿ ನಾವು ಇವತ್ತು 3 ಜನ ಇರೋದ್ರಿಂದ ಅಡುಗೆ ಏನು ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೆ. ಸೊ ಬೆಳಗ್ಗೆ ಪುಳಿಯೋಗರೆ ಸ್ವಲ್ಪ ಗೊಜ್ಜಿತ್ತು, ಅದಕ್ಕೇ ರೈಸ್ ಮಾಡಿಕೊಂಡೆ. ಇವಾಗ ಸಂಜೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸೊ ನನ್ನ ಹಸ್ಬೆಂಡು ಕೂಡ ಅವ್ರಿಗೆ ಊಟ ಬೇಡ ಅಂತ ಹೇಳಿದರು. ಹಾಗಾಗಿ ನನ್ನ ಮಗಳು ನೂಡಲ್ಸ್ ಮಾಡಿ ಮಮ್ಮಿ ಅಂತ ಹೇಳಿದರು. ಹಾಗಾಗಿ ಸೊ ನನ್ನ ಮಗಳು ಕೇಳ್ತಾನೆ ಇದ್ರಲ್ವ, ಹಾಗಾಗಿ ನನಗೂ ತುಂಬಾ ಇಷ್ಟ. ಹಾಗಾಗಿ ಮಾಡೋಣ ಅಂತ ಹೇಳಿ ಇವಾಗ ಮಾಡ್ತಾಯಿದ್ದೀನಿ. ಬನ್ನಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಎಗ್ ಉಪಯೋಗಿಸ್ಬಿಟ್ಟು ಮಾಡ್ತಾ ಇರುವಂಥದ್ದು ವೆಜಿಟೇಬಲ್ ಎಗ್ ನೂಡಲ್ಸ್ ಅಂತಲೇ ಹೇಳ್ಬೋದು. ಅಂದರೆ ವೆಜಿಟೇಬಲ್ ಎಗ್ ಮ್ಯಾಗಿ. ಸೊ ಇವಾಗ ನಾನು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 3-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಈಗ ನಾನು ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಳಿ. ನಿಮಗೂ ಬೇಕು ಅಂತ ಅಂದರೆ ಅಡಿಷ್ನಲ್ಲಾಗಿ ತರಕಾರಿನೂ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು 3 ಥರದ ತರಕಾರಿನ ಹಾಕ್ಕೊಂಡಿದ್ದೀನಿ, ಕ್ಯಾರೆಟು, ಕ್ಯಾಪ್ಸಿಕಮ್ ಆ್ಯಂಡ್ ಪೊಟೆಟೊ. ಸೊ ನಿಮಗೆ ಇನ್ನೂ ಅಡಿಷ್ನಲ್ಲಾಗಿ ಬೇಕು ಅಂತ ಅಂದರೆ ಇನ್ನು ಬಟಾಣಿ ಕೂಡ ಸೇರಿಸ್ಕೊಳ್ಬಹುದು, ಮತ್ತು ಗೆಡ್ಡೆಕೋಸು ಇದನ್ನೆಲ್ಲ ಬೇಕು ಅಂದರೆ ಹಾಕೋಬೋದು. ಬಟ್ ನನ್ನ ಹತ್ರ ಇರುವಷ್ಟು ತರಕಾರಿನ ಹಾಕಿಬಿಟ್ಟು ನಾನು ಮ್ಯಾಗಿ ಮಾಡ್ತಾ ಇರೋದು. ಇವಾಗ ಆಲೂಗಡ್ಡೆನೂ ಅಷ್ಟೇ ಕಪ್ಪಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ನೀರೊಳಗಡೆ ಕಟ್ ಮಾಡಿ ಹಾಕಿದೆ. ಈಗೆಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ನಾನು ಎಣ್ಣೆನಲ್ಲೇ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ತೀನಿ. ಇದನ್ನೇನು ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ. ಸೊ ತುಂಬ ರಿಸ್ಕ್ ಆಗುತ್ತೆ. ಏಕೆಂತಂದರೆ ನಾವು ಚೆನ್ನಾಗಿ ಬೇಯಿಸ್ಬಿಟ್ರೆ ನೀರಿನಲ್ಲೇ ಆ ತರಕಾರಿ ಸಾರಾಂಶ ಹೋಗುತ್ತೆ. ಹಾಗಾಗಿ ನಾವು ಎಣ್ಣೆಯಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ಒಂಥರ ಡಿಫ್ರೆಂಟ್ ರುಚಿ ಅಂತಲೇ ಹೇಳ್ಬೋದು. ಇವಾಗ ನಾನು ಎಣ್ಣೆನಲ್ಲೇ ಚೆನ್ನಾಗಿ ಕುಕ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ತೀನಿ. ಇದಕ್ಕೆ ನಾನು ದಪ್ಪುಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ನಾವು ದಪ್ಪುಪ್ಪು ಹಾಕೋದ್ರಿಂದ ತರಕಾರಿ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಉಪ್ಪಿನ ಅಂಶ ಕೂಡ ಚೆನ್ನಾಗಿ ಹಿಡ್ದಿರುತ್ತೆ. ಹಾಗಾಗಿ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಯಾಕೆಂತ ಅಂದರೆ ನಾನು ಮ್ಯಾಗಿ ಬೇಯಿಸುವಾಗ್ಲೂ ಕೂಡ ಉಪ್ಪು ಹಾಕಿದ್ದೆ. ಹಾಗಾಗಿ ನೀವು ತರಕಾರಿ ಬೇಯಿಸುವಾಗ ಸ್ವಲ್ಪ ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ನಾವು ಮಧ್ಯದಲ್ಲಿ ಕೈ ಆಡ್ತಾ ಇರಬೇಕಾಗುತ್ತೆ. ಸೊ ಜಾಸ್ತಿ ಉರಿನಲ್ಲಿ ಮಾಡಬೇಡಿ, ಕಮ್ಮಿ ಉರಿನಲ್ಲೇ ನೀವು ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಉರಿ ಮಾಡಿಕೊಂಡು ನೀವು ಬೇಯಿಸ್ಕೊಳಕ್ಕೆ ಹೋದರೆ ಏನಾಗುತ್ತೆ, ಕೆಳಗಡೆ ಜಾಸ್ತಿ ತಲೆ ಹಿಡ್ದೋಗುತ್ತೆ ಮತ್ತು ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಸ್ಲೋ ಮಾಡಿಕೊಂಡೆ ಮೇಲ್ಗಡೆ ಪ್ಲೇಟನ್ನ ಮುಚ್ಚಿಬಿಡಿ. ಹಬೆಗೆ ಚೆನ್ನಾಗಿ ಬೆಂದೋಗಿರುತ್ತೆ. ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ನಾನು ಚೆನ್ನಾಗಿ ತರಕಾರಿ ಎಲ್ಲ ಬೆಂದ ಮೇಲೆ ಇವಾಗ ನಾನು ಡೀಪ್ ಫ್ರೈ ಮಾಡ್ಕೊಂಡ್ಮೇಲೆ ಮೊಟ್ಟೆನ ಹೊಡೆದು ಇದ್ದೀನಿ. ಇದಕ್ಕೆ ನೀವು ಬೇಕು ಅಂತ ಅಂದರೆ ನೋಡಿಕೊಂಡು ಮೊಟ್ಟೆನ 4-5 ಇಲ್ಲ 5-6 ಮನೆಯಲ್ಲಿ ಎಷ್ಟು ಮೆಂಬರ್ಸ್ ಇರ್ತಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈಗ ನಾವು 3 ಜನ ಇರೋದ್ರಿಂದ 2 ಮೊಟ್ಟೆ ಸಾಕಾಗುತ್ತೆ, ಜಾಸ್ತಿ ಬೇಡ. ಏಕೆಂತ ಅಂದರೆ ಮ್ಯಾಗಿ ಸ್ವಲ್ಪ ಜಾಸ್ತಿ ನಮಗೆ ಒಂಥರ ಜೀರ್ಣಶಕ್ತಿ ಮಾಡ್ಕೊಳಕ್ಕಾಗಲ್ಲ. ಅದು ಅಲ್ಲದೆ ಮೊಟ್ಟೆನೂ ಕೂಡ ಆ್ಯಡ್ ಮಾಡೋದ್ರಿಂದ ಇನ್ನೂ ಒಂಥರ ಮಕ್ಕ ಕೊಡ್ದಂಗೆ ಆಗುತ್ತೆ. ಅದಕ್ಕಾಗಿ ನಾನು 2 ಮೊಟ್ಟೆನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 3 ಜನಕ್ಕಾದ್ರೆ 2 ಮೊಟ್ಟೆ ಈ ರೀತಿ ನೀವು ಕೌಂಟ್ ಮಾಡ್ತಾ ನೀವು ಮೊಟ್ಟೆನ ಹೊಡೆದಾಕಿ. ಮೊಟ್ಟೆ ಜಾಸ್ತಿ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಅನ್ನೋದಕ್ಕಾಗಿ ನಾನು 2 ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. 2 ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಅಂತ ಅಂದರೆ ಅದರ ಮೊಟ್ಟೆದಲ್ಲಿರುವಂಥ ಏನು ಅದೊಂಥರ ಫುಲ್ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದು ಮೊಟ್ಟೆನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಬೇಯಿಸ್ಕೊಂಡಿರುವಂಥ
ಮ್ಯಾಗಿನೂ ಕೂಡ ಇದಕ್ಕೆ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಮಸಾಲೆ ಪೌಡರ್ನ ಸೇರಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ನೂಡಲ್ಸ್ ಅಂದರೆ ಮ್ಯಾಗಿ ಪ್ಯಾಕೆಟಲ್ಲಿ ಇರುತ್ತಲ್ಲ ಮಸಾಲ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಜರಡಿ ಹಿಡಿದು ಹಾಕ್ತಾ ಇರುವಂಥದ್ದು ನಾನು ಡೈರೆಕ್ಟಾಗಿ ಹಾಕ್ಬೇಡಿ, ಯಾಕೆಂತಂದರೆ ಟೇಸ್ಟಿಂಗ್ ಪೌಡರ್ ಹಾಕಿರ್ತಾರೆ. ಹಾಗಾಗಿ ನಾನು ಈ ಜರಡಿ ಹಿಡಿಬಿಟ್ಟು ಆ್ಯಡ್ ಮಾಡ್ತಾ ಇರೋದು. ಅದರ ಜೊತೆ ನಾನು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಸೇರಿಸ್ಕೊಳ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ಲಿ ಅಂತ ಹೇಳಿಬಿಟ್ಟು ಹಾಕ್ತಾ ಇದ್ದೀನಿ. ಅಡಿಷ್ನಲ್ ಆಗಿ ನೀವು ಬೇಕು ಅಂತ ಅಂದರೆ ಮಸಾಲೆ ಧನಿಯಾ ಪೌಡರು ಚಿಕನ್ ಮಸಾಲೆ ಇದನ್ನೆಲ್ಲ ಹಾಕ್ಬೋದು, ಬಟ್ ಅದೆಲ್ಲ ಬೇಡ ಅಂತ ನಾನು 1 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಮತ್ತು ಮ್ಯಾಗಿ ಪ್ಯಾಕೆಟಲ್ಲಿರುವಂಥ ಮಸಾಲಾನ ಆ್ಯಡ್ ಮಾಡಿಕೊಂಡೆ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಈಗ ನಾನು ಬೇಯಿಸ್ಕೊಂಡಿರುವಂಥ ಮ್ಯಾಗಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದುಬಿಟ್ಟು ನೀವು ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಬೇಯಿಸೋಂಗೇನಿಲ್ಲ. ನೀರು ಮ್ಯಾಗಿ ಹಾಕಿಬಿಟ್ಟು ಒಂದು 2 ಗ್ಲಾಸ್ ಆಗುವಷ್ಟು ನೀರು ಹಾಕಿಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಕುದಿ ಬರ್ತಿದೆ ಅನ್ನೋ ಟೈಮ್ಗೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ನೀರಲ್ಲಿ ಸೋರ್ಲಾಕ್ಬಿಟ್ಟು ಅಂದರೆ ಒಂದು ಜಾಡಿ ಇರುತ್ತಲ್ಲ ಅದರಲ್ಲಿ ನೀರನ್ನೆಲ್ಲ ಸೋರ್ಲಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಬಿಟ್ರೆ ಸಾಕು, ನಿಮಗೆ ಉದುದ್ರವಾಗಿ ಬರುತ್ತೆ. ಇವಾಗೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಮಿಕ್ಸ್ ಮಾಡಿದ ಮೇಲೆ ಕೊನೆಯಲ್ಲಿ ನೀವು ಕೊತ್ತಂಬರಿನ ಉದುರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಆಫ್ ಮಾಡಿದರೆ ನಿಮಗೆ ರುಚಿಕರವಾದಂತಹ ವೆಜಿಟೇಬಲ್ ಎಗ್ ಮ್ಯಾಗಿ ರೆಡಿ ಆಯಿತು. ಏಕೆಂತಂದರೆ ಯಾವಾಗಲೂ ನೂಡಲ್ಸ್ ಅಂತ ಹೇಳ್ತಾ ಇರ್ತೀನಲ್ಲ, ಹಾಗಾಗಿ ಅದು ಬರೀ ನೂಡಲ್ಸ್ ಅಂತಲೇ ಬರ್ತಾಯಿದೆ. ಹಾಗಾಗಿ ಓಕೆ, ನೋಡ್ತಾ ಇದ್ದೀರಲ್ಲ. ಸೊ ರೆಡಿ ಆಯಿತು. ಇವಾಗ ನಾನು ಮಕ್ಳಿಗೂ ಕೂಡ ಕೊಡ್ತೀನಿ ಟೇಸ್ಟ್ ಮಾಡೋದಕ್ಕೆ. ಸೊ ಬಿಸಿ ಇದ್ದಾಗಲೇ ಅಲ್ವಾ ಇದನ್ನೆಲ್ಲ ತಿನ್ನೋದಕ್ಕೆ ಆಗೋದು. ಸೊ ಹಾರೋಗ್ಬಿಟ್ರಂತೂ ಇಷ್ಟ ಆಗಲ್ಲ. ಸೊ ನನ್ನ ಮಕ್ಳಿಗೆ ಫೇವ್ರೆಟ್ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತಲ್ವ, ಹಾಗಾಗಿ ನಮ್ಮ ಮನೆಯವ್ರಿಗೆ ಪಾಪ ಈ ಥರ ಎಲ್ಲ ಮಾಡಿಕೊಟ್ಟೆ ಅವ್ರಿಗೆ ಹೊಟ್ಟೆ ತುಂಬೋದಿಲ್ಲ. ಸೊ ನಮ್ಮ ಮನೆಯವ್ರು ಇಲ್ಲದೇ ಇರೋ ಟೈಮಲ್ಲೇ ಮಕ್ಳಿಗೆ ಈ ರೀತಿ ನಾನು ಮಾಡಿ ಕೊಡ್ತೀನಿ. ನಮ್ಮ ಮನೆಯವರು ಕೂಡ ಬೈತಾರೆ ಇದನ್ನೆಲ್ಲ ಮಾಡಿದ್ರೆ. ಸೊ ಮ್ಯಾಗಿ ಅದೆಲ್ಲ ಒಳ್ಳೇದಲ್ವ, ಹೆಲ್ತಿಗೆ ಒಳ್ಳೇದೇ ಅಲ್ಲ ಫಸ್ಟ್ ಆಫ್ ಆಲ್ ಹೆಲ್ತಿಗೆ. ಹಾಗಾಗಿ ಅಪರೂಪಕ್ಕೊಮ್ಮೆ ಮಕ್ಳಿಗೆ ಫೇವ್ರೆಟ್ ಆಗಿರುತ್ತಲ್ವ, ಹಾಗಾಗಿ ಯಾವಾಗಲೂ ಕೆಲವೊಂದು ಟೈಮಲ್ಲಿ ಮಾಡಿ ಕೊಡ್ತೀನಿ. ಸೊ ಹೀಗಾಗಿತ್ತು, ನೋಡ್ತಾ ಇರ್ಬೋದು ವೆಜಿಟೇಬಲ್ ಎಗ್ ನೂಡಲ್ಸು. ಸೊ ಮ್ಯಾಗಿ ಆಗಿದ ತಕ್ಷಣವೇ ಮಕ್ಳಿಗೂ ಕೂಡ ನಾನು ಪ್ಲೇಟಿಗೆ ಹಾಕ್ಕೊಟ್ಟೆ, ತಿಂತಾ ಇದ್ದಾರೆ. ಹೇಗಿದೆ ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ನನ್ನ ಮಗನೂ ಕೂಡ ಚೆನ್ನಾಗಿದೆ ಅಂತ ಹೇಳಿ ಕತ್ತನ್ನ ಅಲ್ಲಾಡಿಸ್ತಾ ಇದ್ದಾನೆ. ನನ್ನ ಮಗಳು ಕೂಡ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿಬಿಟ್ಟು ಅದಕ್ಕೂ ಇನ್ನೊಂದು ಸ್ವಲ್ಪ ಅದೇನು ಹಾಕಬೇಕಾಗಿತ್ತು, ಇದನ್ನು ಹಾಕಬೇಕಾಗಿತ್ತು, ಹಸಿಮೆಣ್ಸಿನ್ಕಾಯಿ ಯಾಕೆ ಹಾಕ್ತೆ, ಈ ರೀತಿ ಎಲ್ಲ ಕ್ವಶನ್ಸ್ ಮಾಡ್ತಾಯಿದ್ರು. ಅವರು ಯಾವಾಗಲೂ ಅಷ್ಟೇ ಅದೆಲ್ಲ ಕಾಮನ್ನಾಗಿ ಹೇಳ್ತಾರೆ, ಈಗೆಲ್ಲ ಮಮ್ಮಿ ಹಾಗೆ ಅಂತ ಹೇಳಿಬಿಟ್ಟು. ಸೊ ಹಾಗೆ ಇವತ್ತು ಬಂದು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಆಲ್ರೆಡಿ ನಮ್ಮ ಮನೆಯವರು ಕೂಡ ಬಂದರು. ಪಾಪ ಅವರು ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ಬಟ್ ಅವ್ರು ಮಲ್ಕೊಬೇಕು ಅಂತ ಬಂದಿದ್ದ ತಕ್ಷಣ ನನಗೆ ಫುಲ್ ಟಯರ್ಡ್ ಆಗಿದೆ, ನಾನು ಫಸ್ಟ್ ಮಲ್ಕೊಬೇಕಂತ ಹೇಳಿ ಪಾಪ ಅವರು ಕೂಡ ಮಕ್ಳಿಗೂ ಅದೇ ಮಕ್ಕಳು ಮಲ್ಕೊಂಬಿಡ್ತಾರಲ್ವ, ಹಾಗಾಗಿ ನಾವು ಬೇಗನೆ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಟೈಮ್ ಬಂದುಬಿಟ್ಟು 11 o'clock ಆಗಿತ್ತು. ಈ ಶೋ ಮಕ್ಕಳು 12 o'clockವರೆಗೂ ವೆಯ್ಟ್ ಮಾಡಲ್ಲ, ಮಲ್ಕೊಂಬಿಡ್ತಾರೆ. ಸೊ ನಾವು ಕೂಡ ಮಲಗಿದ ಮಕ್ಕಳನ್ನ ಎಬ್ರಿಸ್ಬಾರ್ದು ಅಂತ ಹೇಳಿಬಿಟ್ಟು, ಸೊ ದೊಡ್ಡವರಾದರೆ ಓಕೆ ಎಬ್ರಿಸ್ಬಿಟ್ಟು ಕೇಕ್ ಕಟ್ ಮಾಡ್ಬೋದು. ಅದೇ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಸೊ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಕೇಕ್ ಅಂದಿದ ತಕ್ಷಣ ಅವರು ಫ್ರಿಜ್ಜಲ್ಲಿ ಕೂಡ ಇಡೋಕ್ಕೂ ಅವಕಾಶ ಮಾಡಿಕೊಡಲ್ಲ. ಅದನ್ನು ಕಟ್ ಮಾಡಲೇಬೇಕು, ಅದು ತಿನ್ನಲೇಬೇಕಾ ಅಲ್ವಾ, ಹಾಗಾಗಿ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕೂಡ ಕೇಕ್ನ ಕಟ್ ಮಾಡ್ತಾಯಿದ್ದೀವಿ. ಎಲ್ಲರಿಗೂ ಅಡ್ವಾನ್ಸ್ ವಿಶ್ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸೊ ನಮ್ಮ ಮನೆಯಲ್ಲಿ ನಾವು ನ್ಯೂ ಇಯರ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಹೇಳಿ ಸಿಂಪಲಾಗಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಆ ಥರ ಏನಿಲ್ಲ, ಎವ್ರಿ ಇಯರ್ ನಾವು ಕೇಕ್ ಕಟ್ ಮಾಡುತ್ತೀವಿ. ಸೊ ಬನ್ನಿ ನಮ್ಮ ಮನೆಯಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್.
ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷ ಒಳಿತನ್ನು ಮಾಡಲಿ, ನಿಮ್ಮ ಕನಸುಗಳು ನನಸಾಗಲಿ, ಖುಷಿ, ಶಾಂತಿ, ನೆಮ್ಮದಿ, ಪ್ರೀತಿ, ಅದೃಷ್ಟ ಎಲ್ಲವೂ ನಿಮಗೆ ಸಿಗಲಿ. ಹ್ಯಾಪಿ ನ್ಯೂ ಇಯರ್.